ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು, ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್. ಯಾವುದೇ ಕಾರ್ಮಿಕ ಕಾನೂನುಗಳ ಒಂದು ಭದ್ರತೆ ಇಲ್ಲದೆ, ವೇತನ ಮತ್ತು ಉದ್ಯೋಗ ಇದರಂತಹ ಒಂದು ಭದ್ರತೆ ಇಲ್ಲದೆ, ಆರೋಗ್ಯದ ಸೌಲಭ್ಯಗಳಿಲ್ಲದೆ ತೊಂದರೆಗೆ ಈಡಾಗಿದ್ದಾಗ ನಮ್ಮ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ ಜಾರಿಗೆ ಬಂತು. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದೀವಿ. ಆ ಮೂಲಕ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯೋಜನೆಗಳು ಅಸಂಘಟಿತ ಕಾರ್ಮಿಕರಿಗಾಗಿ ಬಂದಿವೆ. ಅಂತಹ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ನೋಂದಾಯಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅವರಿಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಸಂತೋಷ್ ಎಸ್ ಲಾಡ್ ಸಾಹೇಬರು. ಸದರಿ ನಮ್ಮ ಸಾಹೇಬರು ಜನಸ್ನೇಹಿಯಾಗಿದ್ದಾರೆ, ಕಾರ್ಮಿಕ ಸ್ನೇಹಿ ಆಗಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗಾಗಿ ಹಲವಾರು ಸೌಲಭ್ಯಗಳನ್ನ ಜಾರಿಗೆ ತಂದಿದ್ದಾರೆ. ಆ ಮೂಲಕ ಅಸಂಘಟಿತ ಕಾರ್ಮಿಕರನ್ನ ಪ್ರಮುಖವಾಗಿ ಪರಿಗಣಿಸಿದ್ದಾರೆ. ಅಲ್ಲದೆ ಸಂಘಟಿತ ಕಾರ್ಮಿಕರಿಗೂ ಕೂಡ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಂಡಿದ್ದಾರೆ. ಸನ್ಮಾನ್ಯ ಸಚಿವರು ಈ ದಿನ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಹೂಗುಚ್ಛದೊಂದಿಗೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಶವಂತರಾಯ್ ಗೌಡ ವಿ ಪಾಟೀಲ್ ಮಾನ್ಯ ಶಾಸಕರು, ವಿಧಾನಸಭೆ ಇಂಡಿ ಮತಕ್ಷೇತ್ರ, ಶ್ರೀ ವಿಠಲ್ ದೋಂಡಿಬಾ ಕಟಕದೊಂಡ ಮಾನ್ಯ ಶಾಸಕರು, ವಿಧಾನಸಭೆ ನಾಗಠಾಣ ಮತಕ್ಷೇತ್ರ ಸಾಹೇಬರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಅಶೋಕ್ ಮಲ್ಲಪ್ಪ ಮನಗೋಳಿ, ಭೀಮನಗೌಡ ರಾಜುಗೌಡ, ಬಸವನಗೌಡ ಪಾಟೀಲ್ ಸಾಹೇಬರು ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಕಾಂತಾ ನಾಯ್ಕ ಮಾನ್ಯ ಅಧ್ಯಕ್ಷರು, ಶ್ರೀಯುತ ಸಂಗಮೇಶ ಅಪ್ಪಾಸಿ ಬಬಲೇಶ್ವರ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಮುಖ್ಯ ಮೂಲಕ ಶ್ರೀ ಇಲಿಯಾಸ್ ಬೋರಾಮಣಿ ಬಿನ್ ಮೈಲೂದ್ ಬೋರಾಮಣಿ ಸಾಹೇಬರು ಬಂದಿದ್ದಾರೆ. ಇವರಿಗೆ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ಆನಂದ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಎ ಬಿ ಅಲ್ಲಾಪುರ್ ಮುಖ್ಯ ಯೋಜನಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ವಿಜಯಪುರ ಇವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಕರ್ನಾನ್ ಅಬ್ದುಲ್ ಹಮೀದ್ ಮುಶ್ರೀಫ್ ಮಾನ್ಯ ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ಸಾಹೇಬರು ಬಂದಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶ್ರೀಯುತ ಮುಂಡರ್ಗಿ ನಾಗರಾಜ್ ಲಿಡ್ಕರ್ ಅಧ್ಯಕ್ಷರು, ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೆಯೇ ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಸು, ಜನಪ್ರತಿನಿಧಿಗಳು ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವಿಜಯಪುರ ಬರ್ತಕ್ಕಂಥದ್ದು ಅಥವಾ ರಾಜ್ಯದಿಂದ ಬರ್ತಕ್ಕಂಥ ದುಡ್ಡುಗಳು ಸರ್ಕಾರಗಳು ಇದ್ದರೂ ಕೂಡ ಈ ದುಡ್ಡು ಯಾರ್ದು? ಕೆರೆ ನೀರು
ಕೆರೆ ನೀರು ಯಾವುದೇ ಸರ್ಕಾರ ಆಗಿರ್ಲಿ, ಯಾವುದೇ ಸರ್ಕಾರ ಕೇಂದ್ರದಲ್ಲಿರ್ಲಿ ರಾಜ್ಯದಲ್ಲಿರ್ಲಿ, ದುಡ್ಡುಗಳು ಕೊಡ್ತಕ್ಕಂಥದ್ದು ನಿಮ್ಮ ದುಡ್ಡು. ಕೊನೆಯದಾಗಿ GST ಬಗ್ಗೆ ಹೇಳ್ತೇನೆ. ಈ GST ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಈ ದೇಶದಲ್ಲಿ ಪ್ರತಿಯೊಬ್ಬರು ಸ್ವಂಡಿಗೆ ಮಾಡೋದು GST ಕೊಡ್ಬೇಕು. ಕೊಡ್ತಿದ್ರಲ್ಲ, ಸೋಡಾ ಬಾಟ್ಲಿ ಹೊಡೆದು GST ಕೊಡ್ಬೇಕು. ಹಾಲು, ಮೊಸರು, ತುಪ್ಪ, ಉದ್ದಿನ ಕಡ್ಡಿ, ಅರ್ಶನ, ಸುಡುಗಾಡಿಗೆ ಹೋಗಿ ನೀವು ತೆಂಗಿನಕಾಯಿ ಹೊಡೆದು ಕೂಡ GST ಕೊಡ್ಬೇಕು. ಇವತ್ತು ಆ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ, ಪತ್ರಿಕಾ ಮಾಧ್ಯಮದ ದಯವಿಟ್ಟು ಕೇಳಿಸ್ಕೊಳ್ಳಿ. 64% ಜನರು ವಹಿವಾಟದಲ್ಲಿಲ್ಲ, ವ್ಯವಹಾರ ಮಾಡೋದಿಲ್ಲ, ಅವ್ರ ಹತ್ರ ಅಕೌಂಟ್ ಇಲ್ಲ, ಆದ್ರೂ ಅವರು GST ದುಡ್ಡು ಕೊಡ್ತಾರೆ. ಹೆಂಗಿದೆ ನೋಡ್ರಿ, ಈ ದೇಶದಲ್ಲಿ 1% ಇರ್ತಕ್ಕಂಥ ಜನರು 145 ಕೋಟಿ ಜನಸಂಖ್ಯೆಯಲ್ಲಿ ಈ ದೇಶದಲ್ಲಿ 1% ಇರ್ತಕ್ಕಂಥ ಜನರು ಅವ್ರ ಹತ್ರ 50% ಆಸ್ತಿ ಇದೆ. ಎಷ್ಟಿದೆ? ಇದು ನಾನು ಹೇಳ್ತಾ ಇಲ್ಲ, ನಿತಿನ್ ಗಡ್ಕರಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಸೌಕಾರ ಆಗ್ತಾ ಇದ್ದಾರೆ, ಬಡವರು ಆಗ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಇವತ್ತೇನು ಬಿಜೆಪಿ ಅವರು $4 ಟ್ರಿಲಿಯನ್ ಎಕಾನಮಿ ಮಾತೆಲ್ಲ ಸಾಕಾಗಿತ್ತ? $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ. $4 ಟ್ರಿಲಿಯನ್ ಎಕಾನಮಿ ಅಂತಂದ್ರೆ ಏನು? 145 ಕೋಟಿ ಜನಸಂಖ್ಯೆಯ ಜನರು ಏನೋ GDP ಅಂತ ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅವ್ರು 145 ಕೋಟಿ ಜನರು ಏನು ಖರ್ಚು ಮಾಡ್ತಾ ಇದಾರೆ, ಆ ಖರ್ಚಿನ ವಹಿವಾಟೆಲ್ಲ ಸೇರಿದ್ರೆ ಅದಕ್ಕೆ GDP ಅಂತ ಕರಿತೀವಿ. ಅದು $4 ಟ್ರಿಲಿಯನ್ ಇದೆ. ಏನೋ ಜಪಾನಿಗೆ ಸೈಡ್ ಹೊಡೆದ್ಬಿಟ್ಟಿವಿ, ನಾವು ಜಪಾನಿಗೆ ಸೈಡ್ ಹೊಡೆದಿವಿ ಅಂತ ಹೇಳಿ ದಿನ ಬೆಳಗ್ಗೆ ಬಿಜೆಪಿ ಅವರು ಟ್ವಿಟರ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಟಿವಿ ಮುಖಾಂತರ ಹೇಳ್ಕೊಳ್ತಿದ್ದಾರೆ. ಸ್ವಲ್ಪ ಇಲ್ಲಿ ಪ್ರಜ್ಞಾವಂತರಿದ್ದಕ್ಕೆ ನಾನು ದೇಶದ ಸೌಕಾರಗಳು ಒಂದು 10% ಮಾಡ್ತಕ್ಕಂಥ ವಹಿವಾಟನ್ನು ನಾವು ತೆಗೆದುಬಿಟ್ರೆ GDP ನಲ್ಲಿ ಪ್ರತಿಯೊಬ್ಬರಿಗೆ ಕನಿಷ್ಠ $1.5 ಲಕ್ಷ ಕೂಡ ವರ್ಷದಲ್ಲಿ ಸಿಗೋದಿಲ್ಲ. ಬಿಹಾರ್ ಅಂತಕ್ಕಂಥ ರಾಜ್ಯಗಳಲ್ಲಿ 43,000 ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಇದರ ಬಗ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚರ್ಚೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಹಳಷ್ಟು ಜನರು ಕಾರಣೀಭೂತರಾಗಿದ್ದರೆ ತಮ್ಮೆಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ವಿಶೇಷವಾಗಿ ಮತ್ತೊಮ್ಮೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮದೊಂದಿಗೆ ತಮ್ಮ ಜೊತೆಗೆ ಬರ್ತೀವಿ, ಮಾತನಾಡ್ತೀವಿ. ಈ ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ದಯಮಾಡಿ ತಾವು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಸಂಘಟಿತ ವಿಶೇಷವಾಗಿ ನನ್ನ ಕುಟುಂಬಸ್ಥರಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಮಾನ್ಯ ಕಾರ್ಮಿಕ ಸಚಿವರ ಸರಳತೆಗೆ, ಹುಮ್ಮಸ್ಸಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲೇಬೇಕು. ಅನಂತ ಧನ್ಯವಾದಗಳು ಸರ್. ಇದೀಗ ಫಲಾನುಭವಿಗಳಿಗೆ ಚೆಕ್ ವಿತರಣೆ. ಎಲ್ಲರಿಗೂ ನಮಸ್ಕಾರ. ಅಪಘಾತದಲ್ಲಿ ಮರಣ ಹೊಂದಿದ ಚಾಲಕರ ನಾಮಿನಿಗಳಿಗೆ ಈಗ ಮಾನ್ಯರು 5 ಲಕ್ಷಗಳ ಚೆಕ್ಗಳನ್ನು ವಿತರಿಸಲಿದ್ದಾರೆ. ಮೊದಲನೇದಾಗಿ ಅಶ್ವಿನಿ ನಾಡ್ಗೌರ್, ಅಂಬೇಡ್ಕರ್ ಪರಿಹಾರ ಕಾರ್ಮಿಕ ಯೋಜನೆಯಡಿ ಮರಣ ಹೊಂದಿದ ಚಾಲಕರ ನಾಮಿನಿಗಳಿಗೆ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮಾನ್ಯ ಸಚಿವರಿಗೆ ಹಾಗೂ ಅತಿಥಿಗಳಿಗೆ. ಎರಡನೇದಾಗಿ ಲಕ್ಷ್ಮೀಬಾಯಿ ಭೋಜರಾಜ್ ಚೌಹಾಣ್, ಇವರಿಗೂ ಕೂಡ 5 ಲಕ್ಷಗಳ ಚೆಕ್ಗಳನ್ನು ಮಾನ್ಯರು ವಿತರಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಂತರ ಪ್ರಣೀತಾ ಸಿದ್ದರಾಜು, ಇವರಿಗೆ 10,000 ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನ ಮಾನ್ಯರು ನೀಡಲಿದ್ದಾರೆ. ಇವರು ಕೂಡ ಅಪಘಾತದಲ್ಲಿ ಮರಣ ಹೊಂದಿದಂತಹ ಚಾಲಕರ ಮಕ್ಕಳು. ಶಿಫಾ ಗಡ್ಡಿ, ಇವರಿಗೂ ಕೂಡ 10,000 ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನು ಮಾನ್ಯರು ವಿತರಿಸ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಸಹಜ ಮರಣ ಹೊಂದಿದ ಅಸಂಘಟಿತ ಕಾರ್ಮಿಕರ ನಾಮನಿರ್ದೇಶಕರು ಸವಿತಾ ಸಂಜಯ್ ಜಾಧವ್, ಫೋಟೋಗ್ರಾಫರ್ ಇದ್ರು. ಇವರಿಗೆ 10,000 ರೂಪಾಯಿಗಳ ಚೆಕ್ಗಳನ್ನು ಮಾನ್ಯರು ವಿತರಿಸ್ತಾ ಇದ್ದಾರೆ. ಧನ್ಯವಾದಗಳು ಮಾನ್ಯರಿಗೆ. ಇದೀಗ ಸ್ಮಾರ್ಟ್ ಕಾರ್ಡ್ ವಿತರಣೆ. ಕಿಶೋರ್ ಖಂಡಗಾಳೆ, ಫೋಟೋಗ್ರಾಫರ್, ಇವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ. ರಾವುತಪ್ಪ ಹಡಪದ, ಕ್ಷೌರಿಕರು, ವಿಜಯಪುರ, ಇವರಿಗೂ ಕೂಡ ಮಾನ್ಯರಿಂದ ಸಾಂಕೇತಿಕವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ. ಶರಣಪ್ಪ ಗಂಗನಗೌಡ, ಡ್ರೈವರ್. ಸುರೇಖಾ ಬಂಡೇಕಾರ್, ಗೃಹ ಕಾರ್ಮಿಕರು, ವಿಜಯಪುರ. ಸಿದ್ದು ಹಡಪದ, ಬೀದಿ ಬದಿ ಕಾರ್ಮಿಕರು, ವಿಜಯಪುರ. ಲಕ್ಷ್ಮೀ ಶರಣರ್, ಡ್ರೈವರ್, ಬಸವನ ಬಾಗೇವಾಡಿ.
ಮುಲ್ಲಾ ಮೆಕ್ಯಾನಿಕ್ ಬಸವನ ಬಾಗೇವಾಡಿ, ರವೀಂದ್ರ ಕೆಳಗಿನಮನಿ ಟ್ರಾನ್ಸ್ಪೋರ್ಟ್ ವರ್ಕರ್ ಬಸವನ ಬಾಗೇವಾಡಿ, ಶ್ರೀಕಾಂತ್ ಗೋಟೂರ್ ಹೋಟೆಲ್ ವರ್ಕರ್ ಮುದ್ದೇಬಿಹಾಳ, ಶಿವರಾಜ್ ಕಾಪ್ಸೆ ಡ್ರೈವರ್ ಇಂಡಿ, ಭಾಗೇಶ್ ನಾವಿ ಕ್ಷೌರಿಕ ಸಿಂದಗಿ ತಾಲೂಕಿನಿಂದ, ಭಗವಂತ್ ಗುರುನಿಂಗಪ್ಪ ಆಮನೆ ಅಲೆಮಾರಿ ಸಮುದಾಯದವರು ಸಿಂದಗಿ, ಸಂಗಪ್ಪ ನರಸಪ್ಪ ಕುಂಬಾರ್ ಕಂಬಾರ್ ಮುದ್ದೇಬಿಹಾಳ. ದಯವಿಟ್ಟು ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಮಾನ್ಯ ಸಚಿವರಾದಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ. ಧನ್ಯವಾದಗಳು ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರಿಗೆ, ಹಾಗೆಯೇ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಸ್ವೀಕರಿಸಿದಂತಹ ನಮ್ಮ ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮಗಾಗಿ ನಿಮ್ಮೆಲ್ಲರಿಗಾಗಿ ಇಂದು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ಸಾಕಷ್ಟು ಯೋಜನೆಗಳನ್ನು ತಂದಂತಹ ಮಾನ್ಯ ಕಾರ್ಮಿಕ ಸಚಿವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ವಂದನಾರ್ಪಣೆ ಶ್ರೀಮತಿ ಉಮಾಶ್ರೀ ಕೋಳಿಯವರಿಂದ.